ಈ ಚಾಕ್ಲೇಟ್ಗಳಂದ್ರೆ ಏನು ಇಷ್ಟನೋ ನಮ್ಮ ನಾಯಿಗೆ ಚಾಕ್ಲೇಟ್ ಮಾತ್ರ ಬಿಡೋದೇ ಇಲ್ಲ. ಈಸ್ಕೊಂಡು ತಿಂತಿರ್ತಾಳೆ ನೋಡಿ. ಹಲೋ ಸ್ನೇಹಿತರೆ, ಸೊ ನಾನು ನಿಮ್ಮ ತುಮಕೂರು ಹುಡುಗ ಶೇಯೋಬ್. ಈ ಒಂದು ವ್ಲಾಗಲ್ಲಿ ನಾವು ಏನೇನು ಮಾಡಿಕೊಂಡು ನಮ್ಮತ್ತೆ ಊರಿಗೆ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮಾಡೋದನ್ನ ಮರಿ. ನಾವು ತುಮಕೂರಿಂದ ಹೊರಡಬೇಕಾದ್ರೆ ಸೊ ನಮ್ಮ ನಾಯಿಗೆ ಎಲ್ಲಾದ್ರೂ ಒಂದು ಸ್ಟಾಪ್ ಹಾಕ್ಬಿಟ್ಟು ಚಾಕ್ಲೇಟ್ ತಿನ್ಸ್ಬೇಕು ಅಂತ ಅನ್ಕೊಂಡ್ವಿ. ಆ ಚಾಕ್ಲೇಟ್ ಅಂದ್ರೆ ಏನು ಇಷ್ಟ ಗೊತ್ತಿಲ್ಲ ಗುರು, ಯಾವ ರೇಂಜಿಗೆ ಎಲ್ಲ ಬೇಕುಗಳು ಹಿಂಗೆ ಮಾಡ್ತಾರೆ. ನಮ್ಮ ನಾಯಿಗೆ ಚಾಕ್ಲೇಟ್ ಎಲ್ಲ ತಿನ್ಸ್ಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ. ಅದರಲ್ಲಿ ನನಗೆ ಹೈವೇಲಿ ಎಲ್ಲೂ ನನಗೆ ಟೀ ಪಾಯಿಂಟ್ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಮುಂದೆ ಎಲ್ಲಾದರೂ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಬೇರೆ ಗಾಡಿಲಿ ಹೋಗ್ತಿರೋದು. ಸೊ ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಕುತೂಹಲ ಬೇರೆ ನನ್ನ ಮನಸ್ಸಲ್ಲಿ ಓಡಾಡ್ತಿತ್ತು. ಅಲ್ಲಿಂದ ಗಾಡಿ ಎತ್ಕೊಂಡು ಸ್ವಲ್ಪ ಮುಂದೆ ಬಂದ ತಕ್ಷಣ ನಮಗೆ ಕಡಬದಲ್ಲಿ ಒಂದು ಮಸ್ತಾಗಿರೋ ಟೀ ಸ್ಟಾಲ್ ಸಿಕ್ತು. ಸೊ ನಮ್ಮ ವೈಫ್ ನೋಡಿ ಅಲ್ಲಿ ಇನಾಯ ಮತ್ತೆ ಗಾಡಿ ಬಿಟ್ಟು ಬರಕ್ ಮನಸ್ಸಾಗ್ತಿಲ್ಲ ಅವರಿಗೆ. ಸ್ವಲ್ಪ ಅವರಿಗೆ ಭಯ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಗಾಡಿ ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಇನಾಯ ಬೇರೆ ಫಸ್ಟ್ ಟೈಮ್ ಕರ್ಕೊಂಡ್ ಬರ್ತಿದ್ವಲ್ಲ, ಇನಾಯ ಬಿಟ್ಟು ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಇತ್ತು. ಸೊ ಅವರಿಗೆ ಏನು ಆಗಲ್ಲ ಬರ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಅದಾದ್ಮೇಲೆ ಹೋಗ್ಬಿಟ್ಟು ಮಸ್ತಾಗಿ ಟೀ ಕೊಡ್ತೀವಿ. ಈ ಟೀ ಪಾಯಿಂಟ್ ಅಲ್ಲಿ ಮಸ್ತಾಗಿ ಸಕ್ಕದಾಗಿರುವಂತ ತುಂಬಾ ಟೇಸ್ಟಿ ಆಗಿರುವಂತ ಟೀ ಸಿಗುತ್ತೆ. ನಿಜವಾಗ್ಲೂ ಫಸ್ಟ್ ಟೈಮ್ ಈ ತರ ಒಂದು ಟೀ ಕುಡಿದೆ ನಾನು, ಮಸಾಲೆ ಟೀ ಅಂತ ಹೇಳ್ಬಿಟ್ಟು ಇದು. ಸೊ ಆ ಒಂದು ಟೀ ಪುಡಿಲಿ ಏನೋ ಮಸಾಲೆಗಳನ್ನ ಮಿಕ್ಸ್ ಮಾಡಿಬಿಟ್ಟು ಟೀ ಮಾಡ್ತಾರೆ, ತುಂಬಾ ಅದ್ಭುತವಾಗಿತ್ತು ಇದು. ನೀವೇನಾದ್ರೂ ಈ ರೂಟಲ್ಲಿ ಹೋಗ್ಬೇಕಾದ್ರೆ ಈ ಸ್ಟಾಲಿಗೆ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ ಟೀ ಮಾತ್ರ. ಸೊ ಅದಾದ್ಮೇಲೆ ನಮ್ಮ ವೈಫ್ ಕುರ್ಕುರೆ ಎಲ್ಲ ತಗೊಂಡು ತಿನ್ಕೊಂಡು ಅಲ್ಲಿಂದ ಒಂದ್ 2 ಕಿಲೋಮೀಟರ್ ಮುಂದೆ ಬಂದ ತಕ್ಷಣ ಈ ಒಂದು ಜಾಗ ಸಿಕ್ತು. ಸೊ ನಮ್ಮ ಈ ನಾಯಿಗೆ ಸ್ವಲ್ಪ ನೀರು ಕುಡಿಸ್ಬೇಕಾಯ್ತು, ಹಾಗಾಗಿ ಇಲ್ಲಿ ಸ್ಟಾಪ್ ಮಾಡಿದೆ. ನಮ್ಮ ಈ ನಾಯ ನೀರು ಕುಡಿತಾಳಂತೆ, ಕುಡಿಸ್ಬಿಡೋಣ ಮೊದಲನೇದಾಗಿ. ನಮ್ಮ ನಾಯನ್ಗೆ ನೀರು ಕುಡಿಸ್ಬಿಟ್ಟು ಅಲ್ಲಿಂದ ಸೀದಾ ಹೊರಡು ಬಂದಿದ್ದು ನಾವು. ಇಲ್ಲಿ ಏನೇನು ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ಬರುವಂಥ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ.